ಹಿಡನ್ ಚಾರ್ಜಸ್. ನಿಮಗೆ ಗೊತ್ತಾ, ಕ್ರೆಡಿಟ್ ಕಾರ್ಡ್ಸಲ್ಲಿ ತುಂಬಾನೇ ಹಿಡನ್ ಚಾರ್ಜಸ್ ಇರುತ್ತೆ. ಅದು ಪೇ ಮಾಡಿದ ಮೇಲೇನೆ ಈ ಚಾರ್ಜಸ್ ಎಲ್ಲ ಇದೆ ಅಂತ ನಮಗೆ ಗೊತ್ತಾಗೋದು. ಉದಾಹರಣೆಗೆ, ಸರ್ಟೈನ್ ಸ್ಪೆಂಡಿಂಗ್ ಮೈಲ್ ಸ್ಟೋನ್ ಲಿಮಿಟ್ನ ಅಚೀವ್ ಮಾಡದೇ ಇದ್ರೆ ತುಂಬಾ ಕಾರ್ಡ್ಗಳು 500ರಿಂದ 5000 ತನಕ ಆನ್ಯುವಲ್ ಫೀನ ಚಾರ್ಜ್ ಮಾಡ್ತಾರೆ. ನೀವೇನಾದರೂ ಆ ಮೈಲ್ ಸ್ಟೋನ್ ರೀಚ್ ಆಗದೇ ಇದ್ರೆ ಈ ಫೀ ಮುಂದಿನ ಬಿಲ್ಗೆ ಆ್ಯಡ್ ಆಗುತ್ತೆ. ಹಾಗೆ ಲೇಟ್ ಪೇಮೆಂಟ್ ಚಾರ್ಜಸ್ ಕೂಡ ಇರುತ್ತೆ. ಅದು 500ರಿಂದ 1300 ರೂಪಾಯಿ ತನಕನೂ ಇರುತ್ತೆ. ಅದು ಕೂಡ ನಿಮ್ಮ ಬಿಲ್ ಅಮೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಮುಖ್ಯವಾದ ಚಾರ್ಜ್ ಅಂದರೆ ಎಫ್ಎಕ್ಸ್ ಮಾರ್ಕಪ್ ಚಾರ್ಜ್, ಅಂದರೆ ವಿದೇಶಿ ವ್ಯವಹಾರ ಶುಲ್ಕ. ನೀವು ಕ್ರೆಡಿಟ್ ಕಾರ್ಡ್ನ ಹೊರದೇಶದ ವೆಬ್ಸೈಟ್ಗಳಲ್ಲಿ ಅಥವಾ ವಿದೇಶದಲ್ಲಿ ಬಳಸಿದ್ರೆ ಬ್ಯಾಂಕ್ 2ರಿಂದ 3.5% ತನಕ ಹೆಚ್ಚುವರಿ ಶುಲ್ಕನ ಹಾಕುತ್ತೆ. ಎಲ್ರಿಗೂ ಆಶ್ಚರ್ಯ ಆಗುವಂಥ ಇನ್ನೊಂದು ಚಾರ್ಜ್ ಇದೆ, ಅದೇನೆಂದರೆ ಕ್ಯಾಶ್ ವಿಡ್ರಾವಲ್ ಫೀ. ಇದು ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ATMನಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸಿ ಕ್ಯಾಶ್ ತೆಗೆದ್ರೆ ಮೊದಲ ದಿನದಿಂದನೇ ಬಡ್ಡಿ ಶುರುವಾಗುತ್ತೆ. ಯಾವುದೇ ರೀತಿಯ ಇಂಟ್ರೆಸ್ಟ್ ಫ್ರೀ ಪೀರಿಯಡ್ ಇರೋದಿಲ್ಲ. ತಿಂಗಳಿಗೆ 6% ತನಕ ಕೂಡ ಬಡ್ಡಿ ಚಾರ್ಜ್ ಆಗ್ಬೋದು. ಇದಕ್ಕೆ ಮೇಲಾಗಿ 2ರಿಂದ 2.5% ತನಕ ಕ್ಯಾಶ್ ವಿಡ್ರಾವಲ್ ಚಾರ್ಜ್ ಕೂಡ ಇರುತ್ತೆ. ಹಾಗಾಗಿ ಈ ವಿಧಾನ ತುಂಬಾನೇ ದುಬಾರಿ. ಇದರ ಜೊತೆಗೆ ಕಾರ್ಡ್ ರಿಪ್ಲೇಸ್ಮೆಂಟ್ ಫೀ, ಓವರ್ ಲಿಮಿಟ್ ಚಾರ್ಜ್, GST ಇತ್ಯಾದಿ ಸಣ್ಣ ಸಣ್ಣ ಚಾರ್ಜ್ಗಳು ಕೂಡ ಇರುತ್ತೆ. ಇದನ್ನ ಸಪ್ರೇಟ್ ಆಗಿ ನೋಡಿದ್ರೆ ಸಣ್ಣ ಸಣ್ಣ ಅಮೌಂಟ್ ತರ ಕಾಣಿಸುತ್ತೆ. ಆದರೆ ಇದ್ರ ಬಗ್ಗೆ ನೀವು ಗಮನ ಕೊಡದೇ ಇದ್ರೆ ಒಟ್ಟಾರೆ ದೊಡ್ಡ ಮೊತ್ತ ಆಗ್ಬಿಡುತ್ತೆ.